ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ ಮಲ್ಲಪ್ಪಾಜಿ ಆತ್ಮೀಯರೇ, ಈಗಾಗಲೇ ನೂರಾರು ಅನ್ನೋಕ್ಕಿಂತಲೂ ಹಲವಾರು ಕಾರ್ಯಕ್ರಮಗಳನ್ನು ಧರ್ಮಸ್ಥಳದ ಬದಲಾಗಿ ಮಾಡ್ತಾ ಬಂದಿದ್ದೀವಿ. ಯಾಕಂದರೆ ಒಂದೇ ಉದ್ದೇಶ, ಅಲ್ಲಿ ನಡೆದಂಥ ದುರಂತಗಳಿಗೆ ಒಂದು ಪರಿಹಾರ, ನ್ಯಾಯ, ಅನ್ಯಾಯಕ್ಕೊಳಂಥ ಜನಕ್ಕೆ ನ್ಯಾಯ ಸಿಗುವಂಥದ್ದು ಆಗ್ತದನ ಅಂತೇಳಿ. ಯಾಕಂದರೆ ಡಿಸೆಂಬರ್ 16 ಬಂತು, ಅಲ್ಲಿಯೇ ದುರಂತದ ಮಹಿಳೆಯರ ಪರವಾಗಿ ಹೋರಾಡುವಂಥ ಒಂದು ದೊಡ್ಡ ಸಂಘಟನೆ ಮಹಿಳೆಯರಲ್ಲೇ ಬೆಳೀತಾ ಇದೆ. ಬೆಳ್ತಂಗಡಿಯಲ್ಲಿ ದೊಡ್ಡ ಒಂದು ಸಂಘಟನೆ ಮಾಡಿಕೊಂಡು ತಮ್ಮ ಘೋಷಣೆಯನ್ನು ಕೊಂದವರು ಯಾರು, ಇಲ್ಲಿ ಯಾರಂತ ಹೇಳಬೇಕು ಅಂತ ಇಷ್ಟರಲ್ಲೇ ಗೊತ್ತಾಗಬೇಕಾಗಿದ್ದು. ತಿಮ್ರೋಡಿ ಅವ್ರಂಗೆ ಹೇಳ್ಬೇಕಾ, ಮಟ್ಟೆನವ್ರಂಗೆ ಹೇಳ್ಬೇಕಾ, ಅಥವಾ ನಮ್ಮ ರವಿ ಪ್ರಸನ್ನ ಅವ್ರ ಪ್ರಕಾರ ಹೇಳ್ಬೇಕಾ, ಇವರೆಲ್ಲರೂ ವಿಠಲ್ ಗೌಡರ ಪ್ರಕಾರ ಹೇಳ್ಬೇಕಾ, ಯಾರ ಪ್ರಕಾರ ಹೇಳಬೇಕು? ಇವ್ರ ಪ್ರಕಾರ ಹೇಳಿದರೆ ಹೆಗ್ಗಡೆ ಅವರೇ ಅಪರಾಧಿಗಳು ಅಂತೇಳಿ ಇವರು ಆರೋಪ ಮಾಡ್ತಾ ಇರ್ತಾರೆ. ಇದರಿಂದ ಇದೊಂದು ಶಕ್ತಿ ಅದ ಇಲ್ಲ ಇಷ್ಟ ಗೊತ್ತಾಗ್ತಿತ್ತು ಅನ್ನೋಂಥದ್ದು. ಆದರೆ ಇವರ ಪ್ರಬಲ ವಿರೋಧಿಗಳು ಇನ್ನೊಂದು ಕಡೆ, ಅವ್ರು ಯಾರು ಇರ್ಬೋದು, ಯಾರೂ ಇರಲಿ, ಅವರೆಲ್ಲ ಇಲ್ಲ, ಇದೊಂದು ಷಡ್ಯಂತ್ರ, ಇವರು ಸುಮ್ಮನೆ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, ಅವರಿಲ್ಲ, ಭಾಳ ಪ್ರಾಮಾಣಿಕರು, ದಾನಿಗಳು, ದಾನ ಮಾಡಿರೋದ್ರೆ ಒಂದು ಕೈ ಮುಂದು ಸಾಧ್ಯ ಇಲ್ಲದ ಮಾತು ಅಂತೇಳಿ ಅವರು ವಾದ ಮಾಡ್ತಾರೆ. ಸುಮ್ಮನೆ ಅವ್ರ ಹೆಸರು ಕೆಡಿಸ್ತಾ ಇದ್ದಾರೆ, ನಮ್ಮ ನಡೆದಾಡುವ ದೇವರು ಹೆಗ್ಗಡೆಯವ್ರನ್ನ ಅಂತೇಳಿ ಪ್ರತಿವಾದವನ್ನು ಮಾಡ್ತಾರೆ. ಹೀಗಾಗಿ ಇವು ಇಬ್ಬರ ಕಾರಣದಲ್ಲಿ ಸತ್ಯ ಒಂದು ಕಡೆ ಎಲ್ಲಿ ಉಳ್ದ. ಮತ್ತು ಜನಸಾಮಾನ್ಯರು ಇತ್ತೀಚೆಗೆ ಅನಿಸ್ಲಿಕ್ಕೆ ಹೌದಲ್ಲಪ್ಪ, ಇಲ್ಲೇನೂ ಹೋದಲ್ಲ ಗದ್ದಲ